ಅಂದ್ರೆ ಏನು? ONE1 ಅಂದ್ರೆ ಏನ್ ಬರುತ್ತೆ? ಕೀಟೋನ್. ಅದಕ್ಕೆ ಏನ್ ಬರುತ್ತೆ? ಈ ತರ CO, ರೈಟ್? CO ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಯಾವುದು? ಆಲ್ಕೋಹಾಲ್. OL ಅದು AL ಅಲ್ಲ. AL ಅಲ್ಲ, ಅದು OL ಅಂತ ಹೇಳ್ತಾ ಇದ್ದೀನಿ. ಆಲ್ಕೋಹಾಲ್ ಎಲ್ಲ ಒಟ್ಟು ತಿಳ್ಕೊಂಡಿದ್ದೀರಿ. ಆಲ್ಕೋಹಾಲ್ ಏನು? AL ಅಂದ್ರೆ ಆಲ್ಡಿಹೈಡ್. ಮೊನ್ನೆ ಲಾಸ್ಟ್ ಕ್ಲಾಸ್ ಎಲ್ಲ ಬರ್ಸಿದ್ದೀನಲ್ಲ. ನೆಕ್ಸ್ಟ್ ಅದೇ ನಾನು ನೋಡ್ತಾ ಇದೇನಪ್ಪ AL ಕೊಟ್ಟೇ ಇಲ್ಲ ನಾನು ಅಂತ ನಾನು ಕ್ವಶನ್ ಚೇಂಜ್ ಮಾಡ್ತಾ ಇದ್ದೀನಿ. ಅದು ಕೊಟ್ಟಿರೋದು ಆಲ್ಕೋಹಾಲ್. ಏನಾಯ್ತು? ನೀವ್ ಅವಾಗ್ಲೇ ಏಲ್ ಅಂತ ಅಂದ್ರೆ ಅದಕ್ಕೆ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ಅವಾಗ್ಲೇ ನೀವು ಅದು ಏಲ್ ಅದು ಅಷ್ಟೇ. ಸೀದು ಲಾಸ್ಟ್ ಅರ್ಥ ಆಯ್ತಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಏನ್ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಪೆಂಟೇನಾನ್ ಅಂದ್ರೆ ಎಷ್ಟು ಕಾರ್ಬನ್? ಇಲ್ಲಿ ಆಲ್ರೆಡಿ ಒಂದು ಕಾರ್ಬನ್ ಹೊರಟೋಗಿದೆ. ಅಂದ್ರೆ ಎಷ್ಟು ಕಾರ್ಬನ್ ಹಾಕ್ಬೇಕು ನಾವು ನೋಡಿ. ಈ ತರ C ಒಂದು, ಇನ್ನೊಂದು C, ಇನ್ನೊಂದು C, ಇನ್ನೊಂದು C, ಕರೆಕ್ಟಾ? ಆಮೇಲೆ ಇದ್ರದ್ದೊಂದು C, ರೈಟ್? ಎನಿ ಡೌಟ್ ಇನ್ ದಿಸ್? ನೋಡಿ ಎಷ್ಟು C ಆಯ್ತು ಈಗ? 5. ಮೊದಲೇ C ಗೆ ನೋಡಿ ಎಷ್ಟು ಬಾಂಡ್ ಆಗ್ಬೇಕು ಇವಾಗ? 4 ಬಾಂಡ್. ಏನಾಯ್ತು ಈಗ? ಹೆಚ್ಚು ಹೆಚ್ಚು ಹೆಚ್ಚು. ಇಲ್ಲಿ ಆ ಕಡೆ ಈ ಕಡೆ ಒಂದು ಲೈನ್ ಐತಾ? ಇನ್ನೇನ್ ಮಾಡ್ಬೇಕು ಈಗ ನಾವು? ಕರೆಕ್ಟಾ? ಆಮೇಲೆ ಇದಕ್ಕೇನು? ಆಮೇಲೆ ಇದಕ್ಕೇನು? ಇದೇನಾಯ್ತು ಈಗ? COH ಅಂತ ಬರೆಯೋದು. COH ಹೆಂಗ್ ಬರೆಯೋದು? ಒಂದ್ ಕಡೆ ಡಬಲ್ O, ಇನ್ನೊಂದ್ ಕಡೆ ಇದನ್ನ ನೋಡಿ. ಇಲ್ಲಿ ಕೇಳಿಸ್ಕೊಳ್ಳಿ ನಿಮಿಷ ನೋಡಿ. ಇಲ್ಲಿ ಇದು ಓಯಿಕ್ ಆಸಿಡ್ ಏನಿರ್ತಲ್ಲ COH ಇಲ್ಲಿ ಬರ್ಬೇಕು. ಇನ್ನು 4 C ಬರ್ದು ಅದಕ್ಕೆ ಏನೋ 4 ಬಾಂಡ್ ಸಿಗ್ಬೇಕು. ನೋಡಿ ಇಲ್ಲಿ 4 ಬಾಂಡ್ ಇದೆಯಾ? ಇವಾಗ ನೋಡಿ ಇದನ್ನ ಹೆಂಗ್ ಬರಿಬೇಕು ಅಂತಂದ್ರೆ CH3. ಇದನ್ನ ಈ ತರನಾದ್ರೂ ಬರಿಬಹುದು, ಈ ತರನಾದ್ರೂ ಬರಿಬಹುದು. ಇಲ್ಲಿ ಎಷ್ಟಿದೆ? CH3. ಈ ಕಡೆ ಎಷ್ಟಿದೆ? ಈ ಕಡೆ ಎಷ್ಟಿದೆ? ಈ ಕಡೆ ಎಷ್ಟಿದೆ? ಇದು COOH. ಇದರ 2 ways of writing. ಆ ತರನಾದ್ರೂ ಬರಿಬಹುದು, ಈ ತರನಾದ್ರೂ ಬರಿಬಹುದು. ಎನಿ ಡೌಟ್ ಇನ್ ದಿಸ್? ಅಂಡರ್ಸ್ಟುಡ್? ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಬರೋಣ ಈಗ. ಪ್ರೊಪೆನಾನ್ ಯಾರು ಬರ್ತಿದ್ದೀರಾ? ಎಷ್ಟೊಂದು ಜನ ಬರ್ದೇ ಇಲ್ಲ. ಪ್ರೋಪ್ ಅಂದ್ರೆ ಎಷ್ಟು ಕಾರ್ಬನ್? 3 ಕಾರ್ಬನ್. ಒಂದು ಆಲ್ರೆಡಿ ಇದರಲ್ಲಿ ಇದೆಯಾ? ನೀವು ಎಷ್ಟು ಹಾಕ್ಬೇಕು ನಾವು? ಯಾಕೆ 3 ಬರಿಬೇಕು? ಇಲ್ಲೊಂದು ಕಾರ್ಬನ್ ಇದೆಯಲ್ಲ ಆಲ್ರೆಡಿ. ಪ್ರೋಪ್ ಅಂತಂದ್ರೆ ಬರೀ ಎಷ್ಟು ಕಾರ್ಬನ್? 3. ಟೋಟಲಿ 3 2 ಹಾಕ್ಬೇಕು. 3 ಹಾಕ್ಬಿಟ್ಟ. ನೋಡಿ ಟೋಟಲಿ 3 ಕಾರ್ಬನ್ ಆದ್ರೂ 3 ಹಾಕ್ಬೇಕಲ್ಲ. ಅದೊಂದು ಬಿಟ್ಟು ಇನ್ನು 2 ಹಾಕ್ಬೇಕು. ಅದು ಸೇರಿ ಇದನ್ನ ಲಾಸ್ಟ್ ಅಲ್ಲಿ ಹಾಕಂಗಿಲ್ಲ. ಇದನ್ನ ಯಾವತ್ತೂ ಸೆಂಟ್ರಲ್ಲೇ ಹಾಕ್ಬೇಕು. ಯಾಕಂದ್ರೆ ಅದಕ್ಕೆ ಬಾಂಡ್ ಎರಡು ಸಿಗಲ್ಲ ನೋಡಿ. ಇಲ್ಲ ಅಂದ್ರೆ ನೋಡಿ ಇಲ್ಲಿ ಇದು ಹಾಕ್ಬಿಟ್ಟು ಇಲ್ಲಿ O ಹಾಕ್ಬಿಡ್ಬೇಕು. ಆ ಕಡೆ ಈ ಕಡೆ ಇದು ಈ ಮಧ್ಯದಲ್ಲೇ ಬರ್ಬೇಕು. ಆ ಕಡೆ ಈ ಕಡೆ ನೀವೇನ್ ಕೊಡ್ಬೇಕು? ಲಾಸ್ಟ್ ಅಲ್ಲಿ ಬಂದ್ರೆ ಹೋಯ್ತು ರಾಂಗ್. ಇದನ್ನ ಯಾವತ್ತೂ ಬಿಗಿನಿಂಗ್ ಅಲ್ಲಿ ಬರಲ್ಲ, ಲಾಸ್ಟ್ ಅಲ್ಲಿ ಬರಲ್ಲ, ಮಧ್ಯದಲ್ಲಿ. ಒಂದು ಅಕಸ್ಮಾತ್ 3-4 ಕಾರ್ಬನ್ ಇದ್ರೆ ಆ ಲಾಸ್ಟ್ ಮಧ್ಯದಲ್ಲಿರೋ ಕಾರ್ಬನ್ ಗಳಿಗೆ ಹಾಕ್ಬೇಕೇ ಹೊರತು ಇದು ಯಾವ್ದು ಪ್ರೊಪೆನಾನು ನಾನ್ ONE1 ಈ ಕಡೆ ಹಾಕಿಂಗಿಲ್ಲ. ಇವಾಗ ಹೈಡ್ರೋಜನ್ ಕೊಡು. ಎಷ್ಟಾಯ್ತಿದೆ ಹೈಡ್ರೋಜನ್? 4 ಹೈಡ್ರೋಜನ್. ಈ ಕಡೆ ಎಷ್ಟು? 1 ಆಗಿದೆಯಾ? ಇದೇನಾಯ್ತು? ಹೇಳಿ ಈಗ ಹೆಂಗಾಯ್ತು? CH3 CO ಡಬಲ್ ಬಾಂಡ್ ಹಾಕೊಳ್ಳಿ. ಪರವಾಗಿಲ್ಲ, ಡಬಲ್ ಬಾಂಡ್ CO ಈ ತರನೇ ಹಾಕೊಳ್ಳಿ. ಸರಿನಾ? ಆಮೇಲೆ ಏನಾಯ್ತು ಇವಾಗ? ಇದನ್ನ ಬೇಕಾದ್ರೆ ಇಲ್ಲಿ ಬರಿಬೇಕಾದ್ರೆ ಲಾಸ್ಟ್ ಅಲ್ಲಿ ಬರಿಬಹುದು ತೋರಿಸ್ಬೇಕಾದ್ರೆ. ಆದ್ರೆ ಇಲ್ಲಿ ತೋರಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಮಿಡ್ಲ್ ಅಲ್ಲೇ ತೋರಿಸ್ಬೇಕು. CH3 ಆಮೇಲೆ ಏನ್ ಮಾಡ್ಬೋದು? ಡಬಲ್ ಬಾಂಡ್ C ಹಿಂಗೆ ತೋರಿಸ್ಬೇಕು. ಎನಿ ಡೌಟ್?
ಅಂಡರ್ಸ್ಟೂಡ್? ತೋರಿಸ್ಬೇಕಾದ್ರೆ ಮಧ್ಯದಲ್ಲೂ ತೋರಿಸ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಕಡೆಗಾದ್ರೂ ತೋರಿಸ್ಬೋದು. ಒಟ್ಟಲ್ಲಿ ಇದನ್ನ ಬರಿಬೇಕಾದ್ರೆ ಏನ್ ಮಾಡ್ಬೇಕು? ಸಿ ಡಬಲ್ ಬಾಂಡ್ ಓ ಸಿ. ದಿಸ್ ದ ವೇ ಆಫ್ representing. ಎನಿ ಡೌಟ್? ಇದು ತುಂಬಾ ಈಸಿ. ಆಲ್ಕೋಹಾಲ್ ಸೀನೇ ಇಲ್ಲ. ಪ್ರೋಪ್ ಅಂದ್ರೆ ಎಷ್ಟು? 3 ಕಾರ್ಬನ್ ಹಾಕ್ತೀವಿ. ಸಿ 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 ಕರೆಕ್ಟಾ? ಸಿ 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 ಹಾಕ್ಬಿಟ್ರ ಇಲ್ಲೇನ್ ಮಾಡ್ಬಿಡಿ, ಒಂದ್ ಕಡೆ ಓ ಎಚ್ ಹಾಕ್ಬಿಡಿ, ಒಂದ್ ಕಡೆ ಏನ್ ಹಾಕ್ಬಿಡಿ, ಓ ಎಚ್ ಸಪರೇಟ್. ಯಾಕಂದ್ರೆ ಪ್ರೋಪ್ ಅಂದ್ರೆ ಗೊತ್ತಲ್ಲ, ಮೊದಲನೇದು ಮೆತ್ ಅಂದ್ರೆ 1 ಕಾರ್ಬನ್, ಎತ್ ಅಂದ್ರೆ 2 ಕಾರ್ಬನ್, ಪ್ರೋಪ್ ಅಂದ್ರೆ 3 ಕಾರ್ಬನ್, ಮತ್ತೆ ಬ್ಯೂಟ್ ಅಂದ್ರೆ 4 ಕಾರ್ಬನ್. 3 ಕಾರ್ಬನ್ ಅಲ್ಲಿ ಏನ್ ಕಾರ್ಬನ್ ಇಲ್ಲ, ಅದಕ್ಕೆ 3 ಹಾಕು. ಇವಾಗ ಏನ್ ಮಾಡು, ಸಿ ಇಂದ 4 ಲೈನ್ ಹೋಗಿರ್ಬೇಕು. ಸಿ ಇಂದ ಎಷ್ಟು ಲೈನ್ ಹೋಗಿರ್ಬೇಕು? ಈ ಕಡೆ ಲೈನ್ ಹೋಗಿದ್ಯಾ? ಏನಾಗ್ಬೇಕು? ಈ ಕಡೆ ಹೋಗಿದ್ಯಾ? ಅಲ್ಲಿ ಬರೀ ಹೆಂಗ್ ಬರಿಬಹುದು ಇದನ್ನ? CH3 ಎಕ್ಸಾಮ್ ಅಲ್ಲಿ ತಲೆ ಬೀಳಿಸಿದ್ರು ಎರಡಂತೂ ಕೊಟ್ಟೆ ಕೊಡ್ತಾರೆ. ನೀವು ಪ್ರಿಪರೇಟರಿ ಆಗಿರೋ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾವುದು? ನೆಕ್ಸ್ಟ್ ನೋಡಿ, ಇದು ಮೆಥನಾಯಿಕ್ ಆಸಿಡ್. ಇದು ತುಂಬಾ ಚೆನ್ನಾಗಿದೆ ಬರೆಯಕ್ಕೆ. ಮೆತ್ ಅಂದ್ರೆ ಎಷ್ಟು ಕಾರ್ಬನ್? ಆಲ್ರೆಡಿ ಆಗೋದಿರ್ತಾನೆ. ಇನ್ನೊಂದು ಕಾರ್ಬನ್ ಬರೆಯಕ್ಕಾಗತ್ತಾ? ಏನ್ ಮಾಡ್ಬೇಕು? ದಿಸ್ ಮೆಥನಾಯಿಕ್ ಆಸಿಡ್ ಒಂದೇ ಹೆಚ್ಚು ಹಾಕ್ಬಿಟ್ರೆ ಸಾಕು. ಏನ್ ಹಾಕ್ಬಿಡ್ಬೇಕು? ಅದನ್ನ ಹೆಂಗೆ ನೋಡು, ಸ್ಟ್ರಕ್ಚರಲ್ ಬರೀಬೇಕಂದ್ರೆ ಹೆಚ್ಚು ಸಿ, ಇಲ್ಲಿ ಡಬಲ್ ಓ, ಇಲ್ಲಿ ಓ ಎಚ್. ನೋಡಿ ಮೆಥನಾಯಿಕ್ ಆಸಿಡ್. ಎನಿ ಡೌಟ್ ಇನ್ ದಿಸ್? ಮೆತ್ ಅಂದ್ರೆ ಒಂದೇ ಕಾರ್ಬನ್, ಇಲ್ಲಿ ಆಲ್ರೆಡಿ ಆಸಿಡ್ ಅಲ್ಲೇನೆ CO H ಅಲ್ಲಿ ಸಿ ಐತಲ್ವಾ? ಇನ್ನೇನ್ ಮಾಡ್ಬೇಕು? ಈ ಕಡೆ ಬಾಂಡ್ ಏನಿಲ್ವಲ್ಲ, ಇಲ್ಲಿ ಹೆಚ್ಚು ಹಾಕ್ಬಿಡ್ಬೇಕು. ಮಿಕ್ಕಿರೋದು ಅದೇ ಓಯಿಕ್ ಆಸಿಡ್ ಇರುತ್ತೆ. ಎನಿ ಡೌಟ್? ಗೊತ್ತಾಗ್ತಿದ್ಯಾ? ಬರೆಯೋದಿಲ್ವಾ? ಗೊತ್ತಾಗ್ತದೆ ಸರ್. ಸರ್ ಇಷ್ಟು ಈಸಿಯಾಗೆಲ್ಲ ನಮ್ಮ ಸ್ಕೂಲಲ್ಲಿ ಪೇಪರ್ ಎಲ್ಲ ಕೊಡಲ್ಲ. ಯಾವುದು? ಇವಾಗ ಡಿಸ್ಕಸ್ ಮಾಡಿದ್ರು ಇಷ್ಟೇ ಇದೆ. ಎಷ್ಟು? ಬ್ಯೂಟೆನಾನ್ ಬರೆಯೋಣ. ಈಗ ಬ್ಯೂಟೆನ್ ಅಂದ್ರೆ ಎಷ್ಟು ಕಾರ್ಬನ್? 4. ಈಗ ಆಲ್ರೆಡಿ ಒಂದು ಕಾರ್ಬನ್ ಇದೆ ತಾನೆ. ನಾವ್ ಎಷ್ಟು ಹಾಕ್ಬೇಕು ಈಗ? 4 ಹಾಕೋಣ. ಒಂದ್ ಇದ್ರ ಕೌಂಟ್ ಮಾಡಿದ್ರೆ ಮಿಕ್ಕಿರೋದು 3 ಇರುತ್ತೆ. ಸಿ 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 ಕರೆಕ್ಟಾ? ಇದ್ರದ್ದು ಏನಾಗೋಯ್ತು? ಇಲ್ಲಿ ಓ ಹಾಕ್ಬಿಡಿ. ನೀವು ಮಿಕ್ಕಿರೋದಕ್ಕೆಲ್ಲ ಏನ್ ಮಾಡ್ಬಿಡಿ? ಎಚ್ ಕೊಟ್ಬಿಡಿ. ಬ್ಯೂಟೆನಾನ್ ಅಂದ್ರೆ ಇದು ಗ್ರೂಪ್. ಈ ಗ್ರೂಪ್ ಇಲ್ಲಿ ಮಧ್ಯದಲ್ಲಿ ಹಾಕ್ಬೇಕು. ಇದಕ್ಕಾದ್ರೂ ಹಾಕ್ಬೋದು, ಇದಕ್ಕಾದ್ರೂ ಹಾಕ್ಬೋದು. ಬಿಗ್ನಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಹಾಕ್ಬಾರ್ದು. ಇನ್ನು ಈ ಕಡೆ ಏನ್ ಮಾಡಿ ಎಚ್ ಕೊಟ್ಬಿಡಿ. ಏನಾಯ್ತು ಈಗ? ಎಚ್ 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 ಎಚ್. ಸರ್ ಕೀಟೋನ್ ಬಂದಾಗ ಹಂಗೆ ಸೆಂಟ್ರಲ್ ಆಗ್ಬೇಕು. ಸೆಂಟ್ರಲ್ ಹಾಕ್ಬೇಕು. ಕೀಟೋನ್ ಬಂದಾಗ ಅಂದ್ರೆ ಮಧ್ಯದಲ್ಲಿ ಕಡೆ ಕಾರ್ಬನ್ ಹಾಕಂಗಿಲ್ಲ. ಕೀಟೋನಿಗೆ ಮಾತ್ರ. ಕೀಟೋನಿಗೆ ಮಾತ್ರ. ನೆಕ್ಸ್ಟ್ ಪೆಂಟೀನ್. ಇದೇನು ಈಸಿ ಇದು. ಪೆಂಟ್ ಅಂದ್ರೆ ಎಷ್ಟು? 5 ಹಾಕ್ಬಿಡಿ 5. ಪೆಂಟ್ ಈನ್ ಅಂದ್ರೆ ಡಬಲ್ ಬಾಂಡ್. ಒಂದ್ ಕಡೆ ಡಬಲ್ ಬಾಂಡ್ ಹಾಕೋದು. ಎಲ್ಲಿ ಬೇಕಾದ್ರೆ ಒಂದ್ ಕಡೆ ಡಬಲ್ ಬಾಂಡ್ ಇರ್ಬೇಕು. ಇನ್ನೆಲ್ಲ ನೋಡಿ ಹೆಚ್ಚು ಹೆಚ್ಚು. ಈ ಕಡೆ 2 ಆಗಿದೆಯಲ್ಲ, ಇನ್ನು ಮೇಲೆ ಕೆಳಗೆ. ಇಲ್ಲಿ ಈ ಕಡೆ ಆಲ್ರೆಡಿ 3 ಆಗಿದೆ. ಆಮೇಲೆ 2 ಆಗಿದೆ. CH2 ಯಾರು